ಎಲ್ಪಿಜಿ ಗ್ಯಾಸ್ಗೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಆನೇಕಲ್ನ ಬೊಮ್ಮಸಂದ್ರ ಬಂಕಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಗ್ಯಾಸ್ ಸಿಗದೆ ಪರದಾಡಿದ್ದ ಆಟೋ ಚಾಲಕರು ಈಗ ಗ್ಯಾಸ್ಗಾಗಿ ಮುಗಿಬೀಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬಂಕ್ಗಳಿಗೆ ಗ್ಯಾಸ್ ಪೂರೈಕೆ ಆಗ್ತಾ ಇರೋದು, ಸರತಿ ಸಾಲಲ್ಲಿ ಗ್ಯಾಸ್ ಹಾಕಿಸ್ಕೊಳ್ತಾ ಇದ್ದಾರೆ ಚಾಲಕರು. ಅಟ್ಲೀಸ್ಟ್ ಗ್ಯಾಸ್ ಸಿಗ್ತಾ ಇದೆ ಅನ್ನುವಂಥ ಸಮಾಧಾನ. ಆದರೆ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಆ ಪಾಳಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಆನೇಕಲ್ನ ಬೊಮ್ಮಸಂದ್ರ ಬಂಕಲ್ಲಿ ಈ ರೀತಿ ಕ್ಯೂ ನಿಂತ್ಕೊಂಡು ಆಟೋ ಚಾಲಕರು ಗ್ಯಾಸ್ ಹಾಕಿಸ್ಕೊಂಡು ಹೋಗ್ತಿದ್ದಾರೆ. ಇನ್ನು ಆಟೋ ಚಾಲಕರು ಆತಂಕ ಪಡುವ ಅಗತ್ಯ ಇಲ್ಲ. ಎಲ್ಪಿಜಿ ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯವೂ ಇಲ್ಲ, ವ್ಯತ್ಯಾಸವೂ ಇಲ್ಲ. ಆಟೋ ಚಾಲಕರಿಗೆ ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡಿದೆ. ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ. ಐಒಸಿಎಲ್, ಬಿಪಿಸಿ, ಎಚ್ಪಿಸಿ ಕಂಪನಿಗಳಿಂದ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ದಿನನಿತ್ಯ 83ರಿಂದ 94 ಮೆಟ್ರಿಕ್ ಟನ್ ಪೂರೈಕೆ ಆಗ್ತಾ ಇದೆ. ಆಟೋ ಚಾಲಕರಿಗೆ ರಾಜ್ಯ ಸರ್ಕಾರ ಈ ಸ್ಪಷ್ಟನೆ ಕೊಡ್ತಾ ಇರೋದು, ಯಾರು ಆತಂಕಿತರಾಗಬೇಡಿ. ಆಟೋ ಚಾಲಕರು ಆತಂಕ ಪಡುವ ಅಗತ್ಯ ಇಲ್ಲ. ಎಲ್ಪಿಜಿ ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ, ವ್ಯತ್ಯಾಸವೂ ಇಲ್ಲ ಅಂತ ಸರ್ಕಾರ ಹೇಳಿದೆ. ಯಾವ ರೀತಿ ಅಂತಂದ್ರೆ, ಐಒಸಿಎಲ್, ಬಿಪಿಸಿ, ಎಚ್ಪಿಸಿ ಕಂಪನಿಗಳಿಂದ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ದಿನನಿತ್ಯ 83ರಿಂದ 94 ಮೆಟ್ರಿಕ್ ಟನ್ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಗ್ಯಾಸ್ ಸಿಗುತ್ತೆ. ಭಯ ಬೀಳಬೇಡಿ, ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಎಲ್ಪಿಜಿ ಗ್ಯಾಸ್ಗೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಆನೇಕಲ್ನ ಬೊಮ್ಮಸಂದ್ರ ಬಂಕಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಗ್ಯಾಸ್ ಸಿಗದೆ ಪರದಾಡಿದ್ದ ಆಟೋ ಚಾಲಕರು ಈಗ ಗ್ಯಾಸ್ಗಾಗಿ ಮುಗಿಬೀಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬಂಕ್ಗಳಿಗೆ ಗ್ಯಾಸ್ ಪೂರೈಕೆ ಆಗ್ತಾ ಇರೋದು, ಸರತಿ ಸಾಲಲ್ಲಿ ಗ್ಯಾಸ್ ಹಾಕಿಸ್ಕೊಳ್ತಾ ಇದ್ದಾರೆ ಚಾಲಕರು. ಅಟ್ಲೀಸ್ಟ್ ಗ್ಯಾಸ್ ಸಿಗ್ತಾ ಇದೆ ಅನ್ನುವಂಥ ಸಮಾಧಾನ. ಆದರೆ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಆ ಪಾಳಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಆನೇಕಲ್ನ ಬೊಮ್ಮಸಂದ್ರ ಬಂಕಲ್ಲಿ ಈ ರೀತಿ ಕ್ಯೂ ನಿಂತ್ಕೊಂಡು ಆಟೋ ಚಾಲಕರು ಗ್ಯಾಸ್ ಹಾಕಿಸ್ಕೊಂಡು ಹೋಗ್ತಿದ್ದಾರೆ. ಇನ್ನು ಆಟೋ ಚಾಲಕರು ಆತಂಕ ಪಡುವ ಅಗತ್ಯ ಇಲ್ಲ. ಎಲ್ಪಿಜಿ ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯವೂ ಇಲ್ಲ, ವ್ಯತ್ಯಾಸವೂ ಇಲ್ಲ. ಆಟೋ ಚಾಲಕರಿಗೆ ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡಿದೆ. ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ. ಐಒಸಿಎಲ್, ಬಿಪಿಸಿ, ಎಚ್ಪಿಸಿ ಕಂಪನಿಗಳಿಂದ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ದಿನನಿತ್ಯ 83ರಿಂದ 94 ಮೆಟ್ರಿಕ್ ಟನ್ ಪೂರೈಕೆ ಆಗ್ತಾ ಇದೆ. ಆಟೋ ಚಾಲಕರಿಗೆ ರಾಜ್ಯ ಸರ್ಕಾರ ಈ ಸ್ಪಷ್ಟನೆ ಕೊಡ್ತಾ ಇರೋದು, ಯಾರು ಆತಂಕಿತರಾಗಬೇಡಿ. ಆಟೋ ಚಾಲಕರು ಆತಂಕ ಪಡುವ ಅಗತ್ಯ ಇಲ್ಲ. ಎಲ್ಪಿಜಿ ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ, ವ್ಯತ್ಯಾಸವೂ ಇಲ್ಲ ಅಂತ ಸರ್ಕಾರ ಹೇಳಿದೆ. ಯಾವ ರೀತಿ ಅಂತಂದ್ರೆ, ಐಒಸಿಎಲ್, ಬಿಪಿಸಿ, ಎಚ್ಪಿಸಿ ಕಂಪನಿಗಳಿಂದ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ದಿನನಿತ್ಯ 83ರಿಂದ 94 ಮೆಟ್ರಿಕ್ ಟನ್ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಗ್ಯಾಸ್ ಸಿಗುತ್ತೆ. ಭಯ ಬೀಳಬೇಡಿ, ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಎಲ್ಪಿಜಿ ಗ್ಯಾಸ್ಗೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಆನೇಕಲ್ನ ಬೊಮ್ಮಸಂದ್ರ ಬಂಕಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಗ್ಯಾಸ್ ಸಿಗದೆ ಪರದಾಡಿದ್ದ ಆಟೋ ಚಾಲಕರು ಈಗ ಗ್ಯಾಸ್ಗಾಗಿ ಮುಗಿಬೀಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬಂಕ್ಗಳಿಗೆ ಗ್ಯಾಸ್ ಪೂರೈಕೆ ಆಗ್ತಾ ಇರೋದು, ಸರತಿ ಸಾಲಲ್ಲಿ ಗ್ಯಾಸ್ ಹಾಕಿಸ್ಕೊಳ್ತಾ ಇದ್ದಾರೆ ಚಾಲಕರು. ಅಟ್ಲೀಸ್ಟ್ ಗ್ಯಾಸ್ ಸಿಗ್ತಾ ಇದೆ ಅನ್ನುವಂಥ ಸಮಾಧಾನ. ಆದರೆ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಆ ಪಾಳಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಆನೇಕಲ್ನ ಬೊಮ್ಮಸಂದ್ರ ಬಂಕಲ್ಲಿ ಈ ರೀತಿ ಕ್ಯೂ ನಿಂತ್ಕೊಂಡು ಆಟೋ ಚಾಲಕರು ಗ್ಯಾಸ್ ಹಾಕಿಸ್ಕೊಂಡು ಹೋಗ್ತಿದ್ದಾರೆ. ಇನ್ನು ಆಟೋ ಚಾಲಕರು ಆತಂಕ ಪಡುವ ಅಗತ್ಯ ಇಲ್ಲ. ಎಲ್ಪಿಜಿ ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯವೂ ಇಲ್ಲ, ವ್ಯತ್ಯಾಸವೂ ಇಲ್ಲ.
ಆಟೋ ಚಾಲಕರಿಗೆ ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡಿದೆ. ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ. IOCL, BPC, HPC ಕಂಪನಿಗಳಿಂದ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ದಿನನಿತ್ಯ 83ರಿಂದ 94 ಮೆಟ್ರಿಕ್ ಟನ್ ಪೂರೈಕೆ ಆಗ್ತಾ ಇದೆ. ಆಟೋ ಚಾಲಕರಿಗೆ ರಾಜ್ಯ ಸರ್ಕಾರ ಈ ಸ್ಪಷ್ಟನೆ ಕೊಡ್ತಾ ಇರೋದು, ಯಾರು ಆತಂಕಿತರಾಗಬೇಡಿ. ಆಟೋ ಚಾಲಕರು ಆತಂಕ ಪಡುವ ಅಗತ್ಯ ಇಲ್ಲ. LPG ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ, ವ್ಯತ್ಯಾಸವೂ ಇಲ್ಲ ಅಂತ ಸರ್ಕಾರ ಹೇಳಿದೆ. ಯಾವ ರೀತಿ ಅಂತಂದ್ರೆ IOCL, BPC, HPC ಕಂಪನಿಗಳಿಂದ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ದಿನನಿತ್ಯ 83ರಿಂದ 94 ಮೆಟ್ರಿಕ್ ಟನ್ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಗ್ಯಾಸ್ ಸಿಗುತ್ತೆ. ಭಯ ಬೀಳಬೇಡಿ, ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. LPG ಗ್ಯಾಸ್ಗೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಆನೇಕಲ್ನ ಬೊಮ್ಮಸಂದ್ರ ಬಂಕಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಗ್ಯಾಸ್ ಸಿಗದೆ ಪರದಾಡಿದ್ದ ಆಟೋ ಚಾಲಕರು ಈಗ ಗ್ಯಾಸ್ಗಾಗಿ ಮುಗಿಬೀಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಬಂಕ್ಗಳಿಗೆ ಗ್ಯಾಸ್ ಪೂರೈಕೆ ಆಗ್ತಾ ಇರೋದು, ಸರತಿ ಸಾಲಲ್ಲಿ ಗ್ಯಾಸ್ ಹಾಕಿಸ್ಕೊಳ್ತಾ ಇದ್ದಾರೆ ಚಾಲಕರು. ಅಟ್ಲೀಸ್ಟ್ ಗ್ಯಾಸ್ ಸಿಗ್ತಾ ಇದೆ ಅನ್ನುವಂಥ ಸಮಾಧಾನ. ಆದರೆ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಆ ಪಾಳಿ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಆನೇಕಲ್ನ ಬೊಮ್ಮಸಂದ್ರ ಬಂಕಲ್ಲಿ ಈ ರೀತಿ ಕ್ಯೂ ನಿಂತ್ಕೊಂಡು ಆಟೋ ಚಾಲಕರು ಗ್ಯಾಸ್ ಹಾಕಿಸ್ಕೊಂಡು ಹೋಗ್ತಿದ್ದಾರೆ. ಇನ್ನು ಆಟೋ ಚಾಲಕರು ಆತಂಕ ಪಡುವ ಅಗತ್ಯ ಇಲ್ಲ. LPG ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯವೂ ಇಲ್ಲ, ವ್ಯತ್ಯಾಸವೂ ಇಲ್ಲ. ಆಟೋ ಚಾಲಕರಿಗೆ ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡಿದೆ. ಯಾವುದೇ ವದಂತಿಗಳಿಗೆ ಕಿವಿಗೊಡಬೇಡಿ. IOCL, BPC, HPC ಕಂಪನಿಗಳಿಂದ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ದಿನನಿತ್ಯ 83ರಿಂದ 94 ಮೆಟ್ರಿಕ್ ಟನ್ ಪೂರೈಕೆ ಆಗ್ತಾ ಇದೆ. ಆಟೋ ಚಾಲಕರಿಗೆ ರಾಜ್ಯ ಸರ್ಕಾರ ಈ ಸ್ಪಷ್ಟನೆ ಕೊಡ್ತಾ ಇರೋದು, ಯಾರು ಆತಂಕಿತರಾಗಬೇಡಿ. ಆಟೋ ಚಾಲಕರು ಆತಂಕ ಪಡುವ ಅಗತ್ಯ ಇಲ್ಲ. LPG ಪೂರೈಕೆಯಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಇಲ್ಲ, ವ್ಯತ್ಯಾಸವೂ ಇಲ್ಲ ಅಂತ ಸರ್ಕಾರ ಹೇಳಿದೆ. ಯಾವ ರೀತಿ ಅಂತಂದ್ರೆ IOCL, BPC, HPC ಕಂಪನಿಗಳಿಂದ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ದಿನನಿತ್ಯ 83ರಿಂದ 94 ಮೆಟ್ರಿಕ್ ಟನ್ ಗ್ಯಾಸ್ ಪೂರೈಕೆ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಗ್ಯಾಸ್ ಸಿಗುತ್ತೆ. ಭಯ ಬೀಳಬೇಡಿ, ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ರಾಜ್ಯ ಸರ್ಕಾರ ಹೇಳಿದೆ. LPG ಗ್ಯಾಸ್ಗೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಆನೇಕಲ್ನ ಬೊಮ್ಮಸಂದ್ರ ಬಂಕಲ್ಲಿ ಸರತಿ ಸಾಲಲ್ಲಿ ನಿಂತಿದ್ದಾರೆ.